ಹಾಂ ಆ ಥರ ಬಾಯ್ ರಾಕಿ. ಮಸ್ತ್. ಸೊ ಉಪ್ಪಿಟ್ಟು ಬಂದೇ ಬಿಡ್ತು ನೋಡಿ. ಉಪ್ಪಿಟ್ಟು ಮೇಲೆ ಈ ಥರ ಸೇವ್ ಹಾಕೊಂಡ್ರೆ ಅದರ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. 2 ರೂಪೀಸ್ ಅಂತ ಇದನ್ನು ತೊಗೊಂಡಿದ್ದೀವಿ. ಇದು 50 ರೂಪಾಯಿಗೆ 12. ಸೊ ಫ್ರೆಂಡ್ಸ್, ನಮ್ಮ ಮನೆಗೆ ಇವತ್ತೊಬ್ರು ಯೂಟ್ಯೂಬರ್ ಬರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಫೈನಲಿ ಬಂದಿದ್ದಾರೆ. ಫೈನಲಿ ಬುಕ್ ಮಾಡ್ರಿ. ಹಲೋ ಹಾಯ್ ಫ್ರೆಂಡ್ಸ್, ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮೆಟ್ಲು ಇರೋದು ಕೆಳಗಡೆ ಬರ್ತಾ ಇದ್ವಿ. ಇವಾಗ ಅನ್ಕೊಂಡೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿ. ಸೊ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಇವತ್ತು ಒಬ್ಬರು ಯೂಟ್ಯೂಬರ್ ನಮ್ಮ ಮನೆಗೆ ಬರೋದಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ಬೇಕಂತ ಹೋಗ್ತಾ ಇದ್ದೀವಿ. ಮೇಲ್ಗಡೆ ರಾಕಿ ಇದ್ದಾನೆ, ಬೊಗಳ್ತಾ ಇದ್ದಾನೆ, ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಯಾವ ಯೂಟ್ಯೂಬರ್ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಅಂತ ಹೇಳಿ ಗೆಸ್ ಮಾಡಿ. ಹೋಗೋಣ ಮಾರ್ಕೆಟಿಗೆ. ಎಸ್, ಲೆಟ್ಸ್ ಗೋ. ಏನೋ ರಾಕಿ ಇಲ್ವಾ? ಜಂಪ್ ಜಂಪ್ ಜಂಪ್. ಹೇಗೆ ನೋಡ್ತಿದ್ದೆ ನೋಡಿ ಫ್ರೆಂಡ್ಸ್ ಅವನು. ಹಾಂ ಆ ಥರ ಬಾಯ್ ರಾಕಿ. ಮನೇಲಿ ಸ್ವಲ್ಪ ಗ್ರೋಸರಿ ಖಾಲಿಯಾಗಿತ್ತು. ಹಾಗಾಗಿ ಸ್ಮಾರ್ಟ್ ಬಜಾರಿಗೆ ಬಂದಿದ್ದೀವಿ ಸ್ವಲ್ಪ ಗ್ರೋಸರಿನ ಶಾಪಿಂಗ್ ಮಾಡ್ಬೇಕಂತ ಹೇಳಿ. ಸೊ ಬೇಗ ಶಾಪಿಂಗ್ ಮುಗಿಸ್ಕೊಂಡ್ವಿ, ಯಾಕಂದರೆ ಲೇಟಾಗಿತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಮಾರ್ಕೆಟಲ್ಲಿ. ಹಾಗಾಗಿ ಬೇಗ ಇಲ್ಲಿಂದ ಶಾಪಿಂಗ್ನ ಮುಗಿಸ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ನಮ್ಮದೇನೇನು ಶಾಪಿಂಗ್ ಇದೆ ಅದನ್ನು ಮಾಡೋದಕ್ಕೆ ಕಂಟಿನ್ಯೂ ಮಾಡಿದ್ವಿ ನಮ್ಮ ಜರ್ನಿನ. ಸೊ ಟ್ರೋಲಿ ನೋಡಿ ಹೇಗೆ ಹೋಗ್ತಾ ಇದೆ ತನ್ನ ಪಾಡಿಗೆ ತಾನೇ. ಅದಾದಮೇಲೆ ನೆಕ್ಸ್ಟ್ ನಾನು ಸ್ಯಾರಿ ತೊಗೋಬೇಕಿತ್ತು ದೀಪಾವಳಿ ಹಬ್ಬಕ್ಕೆ. ನಮ್ಮ ಅಣ್ಣ ನನಗೆ ಗೂಗಲ್ ಪೇ ಮಾಡಿದ್ದ ಅಮೌಂಟ್ನ. ಸೊ ನಿನಗೆ ಯಾವ ಥರ ಬೇಕೋ ಆ ಥರದ್ದು ತೊಗೊಳಮ್ಮ ಅಂತ ಹೇಳಿದ್ದ. ಹಾಗಾಗಿ ಫೈನಲಿ ಸ್ಯಾರಿ ಸೆಲೆಕ್ಟ್ ಮಾಡೋದಕ್ಕೆ ಇವಾಗ ಶಾಪಿಗೆ ಬಂದಿದ್ದೀನಿ. ಮಸ್ತ್. ಈ ಥರ ಯಾವುದೂ ಇಲ್ಲ ನಮ್ಮ ಕಡೆ. ಇರಲಿ, ಪ್ರತಿ ಸಲ ಅದೇ ಥರ ಇರಕ್ಕೆ ಡಿಫ್ರೆಂಟ್ ಇದೆ. ಫ್ರೆಂಡ್ಸ್, ಸ್ಯಾರಿ ಸೆಲೆಕ್ಷನ್ ಮುಗೀತು. ಸೊ ಆನ್ ದ ವೇ ಬರ್ತಾ ಇದ್ವಿ. ಫುಲ್ಲು ಜೋರು ಮಳೆ, ಎಲ್ಲ ಒದ್ದೆ ಆಯಿತು ನೋಡಿ. ಹಾಗೆ ಇಲ್ಲಿ ದಾರಿಯಲ್ಲಿ ಹೋಟೆಲ್ ಕಾಣಿಸ್ತು, ಆನಂದ್ ಭವನ್ ಅಂತ ಹೇಳಿ. ಹಾಗಾಗಿ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇವ್ರು ಉಪ್ಪಿಟ್ಟು ಹೇಳಿದ್ದಾರೆ, ನಾನು ಇಡ್ಲಿ ಹೇಳಿದ್ದೀನಿ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತೇಳಿ. ಉಪ್ಪಿಟ್ಟು ಬಂದೇ ಬಿಡ್ತು ನೋಡಿ, ಟೇಸ್ಟ್ ಮಾಡು. ಸೊ ಉಪ್ಪಿಟ್ಟು ಬಂದೇ ಬಿಡ್ತು ನೋಡಿ. ಉಪ್ಪಿಟ್ಟು ಮೇಲೆ ಈ ಥರ ಸೇವ್ ಹಾಕೊಂಡ್ರೆ ಅದರ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ಟೇಸ್ಟ್ ಹೇಗಿದೆ? ಮಸ್ತ್ ರೀ. ಬರೀ ನಿಂದು ಇಡ್ಲಿ ಕ್ಯಾನ್ಸಲ್ ಮಾಡಿ ಅದ ಉಪ್ಪಿಟ್ಟು ಹೇಳ್ತೇನೆ ನೋಡಿ. ಮತ್ತೆ ಇಡ್ಲಿನೂ ಟೇಸ್ಟ್ ಒಂದಿಲ್ಲ. ಸೊ ಇಡ್ಲಿ ಬಂದಿದೆ, ಇಡ್ಲಿ ಟೇಸ್ಟ್ ಮಾಡೋಣ. ಸಾಂಬಾರ್ ಟೇಸ್ಟ್ ಭಾರಿ ಡಿಫ್ರೆಂಟ್ ಐತಿ. ವೆರಿ ಡಿಫ್ರೆಂಟ್ ಇದೆ. ಚಟ್ನಿ ಟೀ ಖಾರವಾಗಿದೆ ಚಟ್ನಿ, ಮಸ್ತ್ ಇತ್ತು. ಫ್ರೆಂಡ್ಸ್, ಉಪ್ಪಿಟ್ಟು ಚೆನ್ನಾಗಿತ್ತು. ಹಾಗಾಗಿ 2 ಉಪ್ಪಿಟ್ಟನ್ನ ತೊಗೊಂಡ್ತಿದ್ವಿ. ಇವಾಗ ಬೈಟು ಬೋರ್ಮಿಟಾ ಹೇಳಿದ್ದೀವಿ. ಸೊ ಬೋರ್ಮಿಟಾ ಟೇಸ್ಟ್ ಮಾಡೋಣ. ಬೆಳಕಿನ ಹಬ್ಬ ದೀಪಾವಳಿಗೆ ಮುಖ್ಯವಾಗಿ ದೀಪಗಳು ಬೇಕು. ಸೊ ನಾನು ತೊಗೊಂಡಿದ್ದೀನಿ ಈ ಡಿಸೈನಲ್ಲಿ 2 ಥರ ವೆರೈಟೀಸ್ ಆಫ್ ದೀಪಗಳನ್ನು ತೊಗೊಂಡಿದ್ದೀನಿ. ಒಂದು 12 ತೊಗೊಂಡಿದ್ದೀನಿ ಸಾಕಿತ್ತೆ. ಅದಾದಮೇಲೆ ನೆಕ್ಸ್ಟ್ ಗುಲ್ಲಕ್ಕೆ ಹುಡುಕ್ತಾ ಇದ್ವಲ್ಲ, ಭಾಳ ದಿನ ಆಯಿತು. ಸೊ ಅಮೌಂಟ್ ಸೇವಿಂಗ್ ಮಾಡೋದಕ್ಕೆ ಫೈನಲಿ ಸಿಕ್ಕಿದೆ. 100 ರೂಪೀಸ್ ಅಂದರೆ ಸೊ 100 ರೂಪೀಸ್ ಅಂತ ಇದನ್ನು ತೊಗೊಂಡಿದ್ದೀವಿ. ಇದು 50 ರೂಪಾಯಿಗೆ 12 ನೋಡಿ. ಸೊ ಆಯಿತು ಶಾಪಿಂಗ್, ದೀಪಾವಳಿ ಶಾಪಿಂಗ್. ಖಾರಿ ನಮ್ಮ ಚಿಕ್ಕೋಡಿ ಒಳಗೆ ಬೆಸ್ಟ್ ಖಾರಿ ಅಂದ್ರೆ ನಮ್ಮ ರಾಜಧಾನಿ ಬೇಕೇ ಒಳಗೆ ಬೆಸ್ಟ್. ಪಪ್ಸ್ ಎಲ್ಲ ರೆಡಿಯಾಗಿದ್ದಾವೆ ನಮಗೋಸ್ಕರ ವೇಟಿಂಗ್. ಒಂದು 20 ಇಲ್ಲೇ ಕೂಲ್ ಡ್ರಿಂಕ್ಸ್ ಬೇಡ, ಪಪ್ಸ್ ಅಷ್ಟೇ ತಿನ್ಲಿ. ಫ್ರೆಂಡ್ಸ್, ಪಪ್ ತೊಗೊಂಡಿದ್ದೀವಿ.
ಫುಲ್ ಬಿಸಿ ಇದೆ, ಬಿಸಿ ಬಿಸಿದು ಕೊಟ್ಟಿದ್ದಾರೆ, ಬಿಸಿ ಬಿಸಿ ತಿನ್ನಿ ಅಂತೇಳಿ. ಚೆನ್ನಾಗಿರುತ್ತೆ ಇಲ್ಲಿ. ನಾವು ಯಾವಾಗಲೂ ಕಾಯಂ ಬರುವಂಥ ಬೇಕ್ರಿ ಇದು. ಸೊ ಫ್ರೆಂಡ್ಸ್, ನಮ್ಮ ಮನೆಗೆ ಇವತ್ತೊಬ್ಬರು ಯೂಟ್ಯೂಬರ್ ಬರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಫೈನಲಿ ಬಂದಿದ್ದಾರೆ ನೋಡಿ, ವಾಕ್ ವಿತ್ ಕಪಲ್ಸ್ ಬಂದಿದ್ದಾರೆ. ಹಾಯ್ ಮಾಡ್ರಿ ನಮ್ಮ ಬ್ಲಾಗ್ಗೆ. ಸೊ ಈಕಿ ಸಿಯಾ ನೀ ಹಾಯ್ ಮಾಡು. ಹಾಯ್. ಅದು ಮಣ್ಣಲ್ಲಿ ಮಾಡಿದ್ದಾರೆ. ಅದೇನಾಗುತ್ತೆ ಕಲ್ತಾನ್ ಹಾಯ್ ಮಾಡ್ರೋಕಿ. ಮಗನ ಎದ್ದವ. ಸೊ ಫ್ರೆಂಡ್ಸ್, ಮನೆಗೆ ಗೆಸ್ಟ್ ಬಂದಿದ್ರಲ್ವಾ, ಸೊ ಅವರು ಹೋದ್ರಿ ಇವಾಗ. ಸೊ ಯಾರ ಗೆಸ್ಟ್ ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ಆದರೂ ಕೂಡ ಇನ್ನೊಂದ್ಸಲ ಹೇಳ್ತೀನಿ. ಇವರು ವಾಕ್ ವಿತ್ ಕಪಲ್ ಅನ್ನೋ ಯೂಟ್ಯೂಬ್ ಚಾನೆಲ್ನವರು. ಸೊ ಇವರು ಇಲ್ಲೇ ನಮ್ಮ ಚಿಕ್ಕೋಡಿ ಹತ್ರ ಇರೋ ಅಂಕಲಿ ಊರವರು. ಸೊ ಇವರು ನಮ್ಮದು ಪರಿಚಯ ಆಗಿದ್ದು ಯೂಟ್ಯೂಬಿಂದಾನೆ. ಸೊ ಯೂಟ್ಯೂಬಿಂದಾನೆ ನಾವಿಬ್ಬರು ಪರಿಚಯ ಆಯಿತು. ಸೊ ಫೈನಲಿ ಇದೇ ಫಸ್ಟ್ ಟೈಮ್ ನಾವು ಮೀಟ್ ಆಗಿದ್ದು. ತುಂಬ ಖುಷಿ ಆಯಿತು, ತುಂಬ ಫ್ರೆಂಡ್ಲಿ ಆದಂತಹ ಕಪಲ್ಸ್. ಸೊ ತುಂಬ ಖುಷಿ ಆಯಿತು. ಮುಂದೆ ಪ್ಲ್ಯಾನ್ ಮಾಡಿದ್ದೀವಿ, ಎಲ್ಲಾದರೂ ಕೂಡಿ ಒಟ್ಟಿಗೆ ಎಲ್ಲಾದರೂ ಹೋಗೋಣ ಟ್ರಿಪ್ಪಿಗೆ ಅಂತ ಹೇಳಿ ಎಲ್ಲನೂ ಮಾತಾಡ್ಕೊಂಡ್ವಿ. ಸೊ ಬಂದರು, ಭೇಟಿಯಾದರು, ಹೋದರು. ಹಾಗೆ ಸಿಯಾ, ವಿ ಮಿಸ್ ಯು, ನೀನು ಈ ವ್ಲಾಗ್ನ ನೋಡ್ತಾ ಇರ್ತೀಯ, ತುಂಬ ಕ್ಯೂಟ್ ಹುಡುಗಿ. ಸೊ ಭೇಟಿಯಾಗಿ ಹೋದರು. ಇವಾಗ ನೆಕ್ಸ್ಟ್ ನಾವು ಏನು ಮಾಡೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಮಾರ್ಕೆಟಿಗೆ ಹೋಗಿ ಬರೋಣ. ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ನಮ್ಮದು ಗುಲ್ಲಕ್ಕಿತ್ತು. ಸೊ ಆ ಗುಲ್ಲಕ್ಕನ್ನ ನಾವು ಹೊಡೆದಿದ್ದೀವಿ. ಇವಾಗ ಗುಲ್ಲಕ್ಕಲ್ಲಿ ನಮಗೆ 9,000 ರೂಪಾಯಿ ಬಂದಿದೆ. ಸೊ ಈ 9,000 ರೂಪಾಯಿಂದ ಏನಾದರೂ ಒಂದು ಮೆಮೊರೇಬಲ್ ಗಿಫ್ಟ್ನ ತರೋಣ ಅಂಥೇಳಿ, ಸೊ ಸ್ಟಡಿ ಟೇಬಲ್ ತೊಗೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ಸ್ಟಡಿ ಟೇಬಲ್ ಇಲ್ಲ, ಹಾಗಾಗಿ ಸ್ಟಡಿ ಟೇಬಲ್ ತೊಗೊಳ್ಳೋಣ ಅಂಥೇಳಿ. ಸೊ ಇವಾಗ ಹೋಗೋಣ್ರಿ ಮಾರ್ಕೆಟ್ಗೆ. ಎಸ್, ಹೋಗೋಣ ಬನ್ನಿ. ಓಕೆ ಬನ್ನಿ ಹೋಗೋಣ. ನಾನು ಸ್ವಲ್ಪ ಬಟ್ಟೆನ ತೊಗೋಬೇಕಿತ್ತು, ಹಾಗಾಗಿ ಜಯಶ್ರೀ ಗಾರ್ಮೆಂಟ್ಸಿಗೆ ಬಂದಿದ್ದೀನಿ. ಸೊ ಇಲ್ಲಂತರೂ ಲೇಡೀಸ್ ವೆರೈಟೀಸ್ ಆಫ್ ಬಟ್ಟೆ ಸಿಗ್ತವೆ. ಹಾಗೆ ಕಿಡ್ಸಿಗಾಗಿರ್ಬೋದು, ಹಾಗೆ ಜೆಂಟ್ಸ್ ವೇರ್ ಆಗಿರ್ಬೋದು, ಎಲ್ಲ ತರಹದ ವೆರೈಟೀಸ್ ಆಫ್ ಬಟ್ಟೆ ಸಿಗ್ತವೆ. ಸೊ ನಾನು ಕೂಡ ಸೆಲೆಕ್ಟ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು. ಸೊ ಎಲ್ಲನೂ ನೋಡಿ ಫೈನಲಾಗಿ ನಾನು ಬಟ್ಟೆನ ತೊಗೊಂಡೆ. ಸೊ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಹಾಗೆ ರೇಟ್ ಕೂಡ ರೀಸನೇಬಲ್ ಆಗಿದೆ. ಹಾಗೆ ಇದು ಕೂಡ ದೀಪಾವಳಿ ಅಲ್ವಾ, ಹಾಗಾಗಿ ಆಫರ್ಸ್ ಕೂಡ ಇರುತ್ತೆ. ಸೊ ನಿಮಗೇನಾದರೂ ಕಿಡ್ಸ್ ವೇರು, ಲೇಡೀಸ್ ವೇರು ಬಟ್ಟೆಗಳೇನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನೀವು ಜಯಶ್ರೀ ಗಾರ್ಮೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮ ಚಿಕ್ಕೋಡಿಲಿ ಲೊಕೇಟ್ ಆಗಿದೆ ಇದು, KC ರೋಡಲ್ಲಿ. ಸೊ ಬಂದು ಶಾಪ್ ಮಾಡ್ಕೊಂಡು ಹೋಗಿ. ಸೊ ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಮೇನ್ ಇವತ್ತಿನ ಕೆಲಸ ಏನಪ್ಪ ಅಂತಂದರೆ ನಾವು ಸ್ಟಡಿ ಟೇಬಲ್ ತೊಗೋಬೇಕಿತ್ತು. ಹಾಗಾಗಿ ಚಿಕ್ಕೋಡಿ ವಿದ್ಯಾನಗರ ಹತ್ರ ಲೊಕೇಟ್ ಆಗಿರ್ತಕ್ಕಂಥ HKGN ಫರ್ನಿಚರ್ಸಿಗೆ ಬಂದಿದ್ದೀವಿ. ಸೊ ಇಲ್ಲಂತೂ ಸುಮಾರು ಕಲೆಕ್ಷನ್ಸ್ ಇದೆ. ನಿಮಗೆ TV ಶೋಕೇಸ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಟ್ರೆಜರಿ ಆಗಿರ್ಬೋದು, ಚೇರ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಸ್ಟಡಿ ಟೇಬಲ್, ಹಾಗೆ ಇನ್ನೂ ವೆರೈಟೀಸ್ ಆಫ್ ನಿಮ್ಗೆ ಏನೇನೋ ಆರ್ಡರ್ ಮಾಡ್ತೀರಾ, ಟಿಪಾಯಿ ಆಗಿರ್ಬೋದು. ಹಾಗೆ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಅದನ್ನು ನೀವು ಫೋಟೋ ತೋರಿಸಿದ್ರೆ ಅವರು ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ. ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಈ ಥರ ಸುಮಾರೆಲ್ಲ ಇದೆ. ಉಯ್ಯಾಲೆ ಸಿಗುತ್ತೆ. ಸೊ ಹೇಳೋಕ್ಕೆ ನನಗೆ ಇವಾಗ ಜ್ಞಾಪಕ ಆಗ್ತಿಲ್ಲ, ಅಷ್ಟೊಂದು ವೆರೈಟೀಸ್ ಆಫ್ ಸಾಮಾನು ಅವ್ರು ಇಟ್ಟಿದ್ದಾರೆ ಇಲ್ಲಿ. ಸೊ ಫೈನಲಿ ನಾವು ಇದೇ ಶಾಪಲ್ಲಿ ನಮ್ಮ ಸ್ಟಡಿ ಟೇಬಲ್ನ ಫೈನಲ್ ಮಾಡಿದ್ವಿ. ಫೈನಲಿ ಬುಕ್ ಮಾಡಿರಿ. ಬುಕ್ ಆಯಿತು. ಯಾವತ್ತು ಬರೋದಿನ ಇದೆಲ್ಲ? ಇದು ಸಂಡೇ ಮನೆಗೆ. HKGN ಫರ್ನಿಚರ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ವಿಚಾರ, ಇವತ್ತು ನಮ್ಮ ಮನೆಗೆ ಯೂಟ್ಯೂಬರ್ ಬಂದಿದ್ರಲ್ವ, ವಾಕ್ ವಿತ್ ಕಪಲ್, ಅವ್ರ ಚಾನಲ್ಗೂ ಕೂಡ ವಿಸಿಟ್ ಮಾಡಿ. ಹಾಗೆ ಅವರು ಕೂಡ ತುಂಬ ಒಳ್ಳೊಳ್ಳೆ ವಿಡಿಯೋನ ಮಾಡ್ತಾರೆ. ಅವ್ರ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.